ವಿಶ್ವವಿಖ್ಯಾತ ನದಿ ಗಿರಿಧಾಮ ಸೇರಿದಂತೆ ಪಂಚಗಿರಿಗಳಲ್ಲಿ ಚಿರತೆ ಕಾಣಿಸಿಕೊಂಡಿದ್ದರಿಂದ ಅಲ್ಲಿನ ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ರಾಮಗಳಿಗೆ ಚಿರತೆ ಕ್ಷಣ ಮಾತ್ರದಲ್ಲಿ ನುಗ್ಗಿ ಜಾನುವಾರುಗಳನ್ನು ಹೊತ್ತೊಯ್ದು ತಿಂದು ತೇಗ್ತಿದೆ. ಹೀಗಾಗಿ ಸ್ವತಃ ಅರಣ್ಯ ಇಲಾಖಾ ಅಧಿಕಾರಿಗಳೇ ಡಂಗೂರ ಸಾರಿ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ನಂದಿ ಗಿರಿಧಾಮ ಬೆಟ್ಟಗಳ ಸಾಲಿನಲ್ಲಿ ಚಿರತೆಗಳು ಪ್ರತ್ಯಕ್ಷ. ಸುತ್ತಮುತ್ತಲಿನ ಗ್ರಾಮಗಳ ಜನರಲ್ಲಿ ಆತಂಕವೋ ಆತಂಕ. ಅರಣ್ಯಾಧಿಕಾರಿಗಳಿಂದ ಡಂಗೂರ ಸಾರಿ ಜನರಲ್ಲಿ ಜಾಗೃತಿ. ಹೀಗೆ ಕೇಳ್ರಪ್ಪೋ ಕೇಳ್ರಿ, ನಮ್ಮ ಗ್ರಾಮಗಳ ಸುತ್ತಮುತ್ತ ಚಿರತೆಗಳು ಕರಡಿಗಳಿವೆ, ಜನರು ಜಾಗೃತರಾಗಿರಿ, ಸಂಜೆಯ ನಂತರ ಜಾನುವಾರುಗಳನ್ನ ಹೊರಬಿಡಬೇಡಿ ಅಂತ ಗ್ರಾಮಗಳಲ್ಲಿ ಡಂಗೂರ ಸಾರಿಸುತ್ತಿದ್ದಾರೆ. ಇಷ್ಟೆಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಸುದ್ದಹಳ್ಳಿ, ಕಣಿವೆ ನಾರಾಯಣಪುರ, ಕಂಗಾನಹಳ್ಳಿ ಸೇರಿದಂತೆ 10 ಗ್ರಾಮಗಳಲ್ಲಿ. ಹೌದು, ವಿಶ್ವವಿಖ್ಯಾತ ನಂದಿ ಗಿರಿಧಾಮ, ಚನ್ನಗಿರಿ, ಸ್ಕಂದಗಿರಿ ಸೇರಿದಂತೆ ಪಂಚಗಿರಿಗಳ ಸಾಲುಗಳಲ್ಲಿ ಹಲವಾರು ಚಿರತೆಗಳು ಕಾಣಿಸಿಕೊಂಡಿದ್ದು ಸುತ್ತಮುತ್ತಲಿನ ಗ್ರಾಮಗಳ ಜನರ ನಿದ್ದೆಗೆಡುವಂತೆ ಮಾಡಿದೆ. ಇತ್ತೀಚೆಗೆ ತುಂಬ ಕರಡಿ, ಚಿರತೆಗಳು ತುಂಬ ಅವಳಿ ಜಾಸ್ತಿ ಆಗಿಬಿಟ್ಟು ಈ ದನಕರುಗಳನ್ನೆಲ್ಲ ತಿಂದಾಕೋದು. ಒಬ್ಬೊಬ್ಬರೇ ಒಂಟಿಯಾಗಿ ಓಡಾಡೋಕ್ಕಾಗ್ತಾ ಇಲ್ಲ. ಕುರಿ ಮೇಕೆ ಮೇಸೋರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ. ಅವರು ಮನೆ ಬಿಟ್ಟು ಊರು ಬಿಟ್ಟು ಒಳಗಡೆ ಹೋಗ್ಬೇಕಂದ್ರೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ಬೆಟ್ಟದ ಸಾಲು ಸರ್, ಈಗ ನಮ್ಮ ತೋಟಗಳಲ್ಲಿ ಇರೋದು ಬೆಟ್ಟಗಳಲ್ಲೇ ಇರೋದು. ಪ್ರತಿದಿನ ಮಾರ್ನಿಂಗ್ 6 ಗಂಟೆ ಆಗಬೇಕಂದ್ರೆ 5:15 6 ಗಂಟೆಗೆ ಹೋಗ್ತೀವಿ ತೋಟಕ್ಕೆ, ಹೂವು ಕೇಳೋದಕ್ಕೆ. ನಮ್ಮ ತೋಟ ಇದೆ, ಹೊಲ ಇದೆ, ಅಲ್ಲಿ ಮನೆ ಹೋಗ್ಬಿಟ್ಟು ಅಲ್ಲೇ ಮೇಲೇ ಇತ್ತು. ಅದು ಒಂದು ಬಂಡೆ ಮೇಲೆ ಮಲಗಿತ್ತು ಚಿರತೆ. ನೋಡಿಬಿಟ್ಟು ನಾವು ಅಲ್ಲಿಂದ ವಾಪಸ್ ಬಂದ್ವಿ. ನಾವು ಮನವಿ ಮಾಡೋದು ಏನಂದರೆ, ಬಂದು ಅದನ್ನು ಪರೀಕ್ಷಿಸಿ ಅದಕ್ಕೆ ಸೂಕ್ತವಾದ ಕ್ರಮ ತಗೊಂಡು ಅವ್ರನ್ನ ನೀವು ಬೇರೆ ಕಡೆ ತಗೊಂಡೋಗ್ಬಿಟ್ಟು ಒಳ್ಳೆಯದು. ಇಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮದಲ್ಲಿಯೂ ಸಹ ಚಿರತೆ ಕಾಣಿಸಿಕೊಂಡಿದ್ದು, ಪ್ರವಾಸಿಗರು ಕಾರಿನಲ್ಲಿ ಪ್ರಯಾಣಿಸುವಾಗ ಚಿರತೆ ಕಂಡಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಬೆಟ್ಟಗಳ ಸಾಲಿನಲ್ಲಿ ಹಲವಾರು ಚಿರತೆಗಳು ಕಾಣಿಸಿಕೊಂಡಿದ್ದು ಕಾಡಿನಂಚಿನಲ್ಲಿರುವ ಗ್ರಾಮಗಳಿಗೆ ನುಗ್ಗಿ ರೈತರ ಜಾನುವಾರುಗಳನ್ನ ಹೊತ್ತೊಯ್ಯುತ್ತಿವೆ. ಇದರಿಂದ ಸುತ್ತಮುತ್ತಲಿನ ಗ್ರಾಮಗಳ ಜನ ಗಾಬರಿಗೊಂಡಿದ್ದು ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಚಿರತೆ ಹಾವಳಿ ಬಗ್ಗೆ ಅರಣ್ಯ ಇಲಾಖೆ ಜಾಗೃತಿ ಮೂಡಿಸಿರೋದಾಗಿ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ತಿಳಿಸಿದ್ದಾರೆ. ವಿಟಿಯು ಕ್ಯಾಂಪಸ್ ಹತ್ರ ಒಂದು ಚಿರತೆ ಕಾಣಿಸ್ಕೊಂಡಿದೆ. ಸ್ವಲ್ಪ ಸಾರ್ವಜನಿಕರೆಲ್ಲ ಆತಂಕಗೊಳಗಾಗಿದ್ರು. ಅಲ್ಲಿಗೆ ನಮ್ಮ ಸಿಬ್ಬಂದಿ ಎಲ್ಲ ಹೋಗಿ ಜಾಗೃತಿ ಮೂಡಿಸಿದ್ದಾರೆ, ಕರಪತ್ರ ಹಂಚಿದ್ದಾರೆ. ಯಾರೂ ಸಹ ಚಿರತೆಯಿಂದ ಭಯಭೀತರಾಗುವಂಥ ಅವಶ್ಯಕತೆ ಇಲ್ಲ ಅಂಥೇಳಿ ಜಾಗೃತಿ ಮೂಡಿಸಿದ್ದೀವಿ. ಇದು ಸಹಜವಾಗಿಯೇ ಆಹಾರ ಅರಿಸ್ಕೊಂಡು ಅದು ಬರ್ತಾ ಇರುತ್ತೆ ಗ್ರಾಮೀಣ ಪ್ರದೇಶಕ್ಕೆ, ಮತ್ತು ಈ ಥರ ಆ ಕಾಡಂಚಿನಲ್ಲಿರುವಂಥ ಪ್ರದೇಶಗಳಲ್ಲಿ ಇದು ಓಡಾಡ್ತಾ ಇರುತ್ತೆ. ಸಂಜೆ ಈವ್ನಿಂಗ್ಸು ಮತ್ತು ಬೆಳಗಿನ ಜಾವ ಓಡಾಡುವ ಟೈಮಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು. ಅಷ್ಟು ಜಾಗೃತಿ ವಹಿಸ್ಕೊಂಡ್ರೆ ಸಾಕು. ಇದ್ರ ಬಗ್ಗೆ ಅಲ್ಲೆಲ್ಲ ಲೋಕಲಲ್ಲಿ ನಾವು ಸಾಕಷ್ಟು ಪ್ರಚಾರ ನೀಡಿ ಜನರಿಗೆ ಮಾಹಿತಿ ಕೊಟ್ಟಿದ್ದೀವಿ. ನಮ್ಮ ಸಿಬ್ಬಂದಿಗಳು ಎನಿ ಟೈಮ್ ಅವೈಲೇಬಲ್ ಇರ್ತಾರೆ. ಚಿರತೆಯಿಂದ ಯಾರು ಗಾಬರಿ ಆದರೆ ಇಮಿಡಿಯೇಟ್ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಹೋಗಿ ಅಟೆಂಡ್ ಮಾಡ್ತೀವಿ. ನಾವು ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಲವೆಡೆ ಚಿರತೆಗಳು ದಾಳಿ ಇಡ್ತಾ ಇದ್ದು ಮಾನವ ಹಾಗೂ ಕಾಡು ಮೃಗಗಳ ಸಂಘರ್ಷ ಮುಂದುವರೆದಿದೆ. ಇನ್ನಾದರೂ ಚಿರತೆಗಳ ಕಾಟದಿಂದ ಮುಕ್ತಿ ನೀಡಿ ಅಂತ ಜನ ಮನವಿ ಮಾಡಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.